ಇತ್ತಿದ್ರೆ ನೀವು ಫ್ರೀಡಮ್ ಪಾರ್ಕ್ ಹೋಗಿ, ಅದು ಕಂಡೀಷನ್ ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ನಮ್ಮ ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆಯಲ್ಲ, ಅದು ನಮಗೆ ನೋವಾಗಿರ್ತಕ್ಕಂಥದ್ದು. ಅಂದರೆ BJP ಮಾಡ್ತಾ ಇತ್ತು, ಅದು ಒಂದು ಮನುವಾದವನ್ನ ಅಥವಾ ಸಂಘ ಪರಿವಾರ ತನ್ನದೇ ಆದಂತಹ ಕೆಲವು ಸಿದ್ಧಾಂತಗಳನ್ನ ಇಟ್ಕೊಂಡು ಅದು ನಮ್ಮನ್ನ ಬಗ್ಗು ಬಡಿ ಬರ್ತಕ್ಕಂಥ ಕೆಲಸವನ್ನ ಅದು ಮಾಡ್ತಾ ಇತ್ತು. ಆದರೆ ಇವರು ಪ್ರಜಾಪ್ರಭುತ್ವವನ್ನು ಉಳಿಸ್ತೀನಿ, ಸಂವಿಧಾನವನ್ನು ಉಳಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದವರು ಇದೇ ರೀತಿ ನಡ್ಕೊಳ್ತಾರೆ ಅಂದರೆ ನಮಗೆ ಆತಂಕ ಆಗಿದೆ, ನೋವಾಗಿದೆ. ಹಾಗಾಗಿ ಈ 15ನೇ ತಾರೀಕಿನ ಒಳಗಾಗಿ ಕನಿಷ್ಠ ನೀವೇನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡೋದಕ್ಕೆ ಇಡೀ ರಾಜ್ಯಕ್ಕೆ ನೀವು ಕರೆಯನ್ನು ಕೊಟ್ಟಿದ್ದೀರಲ್ಲ, ಇಂಥ ಒಂದು ಸಂದರ್ಭದಲ್ಲಾದರೂ ನೀವು ಇದೇನು ಪ್ರತಿಬಂಧನೆ ಮಾಡಿದ್ದೀರಿ, ನೀವು ಬ್ಯಾನ್ ಮಾಡಿದ್ದೀರಿ ಕಮಿಷನರೇಟ್ ಒಳಗಡೆ. ಬೇರೆ ಕಡೆ ಎಲ್ಲ ದೇವನಹಳ್ಳಿಯಲ್ಲಿ ಮಾಡಿದ್ರೆ ಬಂದು ದೇವನಹಳ್ಳಿ ರೈತರ ಸಮಸ್ಯೆ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಫ್ರೀಡಮ್ ಪಾರ್ಕ್ ಹೋಗಿ ಅಂತಾರೆ. ಕುಂಬ್ಳಗೋಡಲ್ಲಿ ಸಮಸ್ಯೆ ಇದೆಯಪ್ಪ ದಲಿತರದು ಅಂದರೆ ಫ್ರೀಡಮ್ ಪಾರ್ಕ್ ಹೋಗಿ ಅಂತಾರೆ. ಏನಿದು ಸಮಸ್ಯೆ? ಇದು ಯಾವ ರೀತಿ ಇದನ್ನ ನಾವು ಹೇಳ್ಕೊಳ್ಬೇಕು ಅನ್ನೋದು ಇವತ್ತು ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ, ಯಾಕಂದ್ರೆ ಮುಖ್ಯಮಂತ್ರಿಗಳೇ ಈ ತೀರ್ಮಾನ ತಗೊಳ್ಬೇಕು. ಇದು ಪೊಲೀಸ್ನವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ ಕಮಿಷನರ್ ತಗೊಳ್ತಾರೆ, ಯಾರೋ DG ತಗೊಳ್ತಾರೆ ಅನ್ನೋದಲ್ಲ. ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರು ಇವತ್ತೇನು ನಾವು ಸಂವಿಧಾನ ಉಳಿಸೋದಕ್ಕೆ ಅಧಿಕಾರಕ್ಕೆ ಬಂದಿದ್ದೀರಿ, ಪ್ರಜಾಪ್ರಭುತ್ವವನ್ನು ಉಳಿಸ್ತೀರಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನ ರದ್ದುಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಒತ್ತಾಯ ಮಾಡ್ತೀನಿ. ನಮಸ್ಕಾರ. ಈಗ ಪ್ರೊಫೆಸರ್ ಮಾತಾಡ್ತಾರೆ. Ramchandra Gohasana. Thank you. I'll be brief because my colleagues have really explained in great detail how this order is illogical.